ನನ್ ಮಗ ಹೋಗ್ಬಿಟ್ರೆ ಈ ಹೊಟ್ಟೆ ತಣ್ಣಗಿರ್ತದ. ನಾನು ಬದುಕಿರಕ್ಕಿಲ್ಲ. ಹಾಲ್ ಕುಡ್ಕೊಂಡು ತಣ್ಣಗಿರಿ ನೀವು. ನಾನು ಹೋಗ್ತೀನಿ, ನಾನು ಜೀವ ಬಿಡ್ತೀನಿ ಹೇಳ್ತೀನಿ. ಅದೊಂದು ದೊಡ್ಡ, ಇವತ್ತಿಗೂ ಎಲ್ಲ ನಗ್ತಾರೆ. ಅಲ್ಲೊಂದು ದೊಡ್ಡದಾಗಿ ಲೈಟ್ಗೆ ಒಂದು ಬೆಡ್ಶೀಟ್ ಹಾಕಿ ನಿಲ್ಲಿಸಿದ್ರು. ನಾನು ನೆನೆಸಿದ್ದು ದೊಡ್ಡದಾದ ಇರೋದ್ರಿಂದ ಅದೇ ಕ್ಯಾಮ್ರಾ. ಸೀದಾ ಹೋದೆ, ಚಪ್ಪಲಿ ಬಿಚ್ಚು ನಮಸ್ಕಾರ ಮಾಡಿ ಹಿಂಗೆಲ್ಲ ನಮಸ್ಕಾರ ಮಾಡಿದೆ. ಏನಮ್ಮ ಮಾಡ್ತಾ ಇದೆಯಾ, ಏನಮ್ಮ? ನಾನು ಕ್ಯಾಮ್ರಾಕ್ಕೆ ನಮಸ್ಕಾರ ಮಾಡೋಕ್ಕೆ ಹೇಳಿದ್ರು ಮೇಕಪ್ ಮ್ಯಾನ್ ಅಂಕಲ್ಲು. ನಮಸ್ಕಾರ, ಅದು ಕ್ಯಾಮ್ರಾ ಅಲ್ಲಮ್ಮ, ಅದು ಲೈಟ್. ಬಾ ನಿನಗೆ ಕ್ಯಾಮ್ರಾ ತೋರಿಸ್ತೀನಿ ಅಂತ ಅವರು ಚೇರ್ ಪಕ್ಕದಲ್ಲೇ ಕ್ಯಾಮ್ರಾ ಇದೆ, ಈ ಥರ ಸ್ಟ್ಯಾಂಡ್ ಹಾಕಿ ಹೀಗಾಗಿ ನಿಲ್ಲಿಸಿದ್ದಾರೆ. ನಾನು ಅಯ್ಯೋ ಶೂಟಿಂಗ್ ಮಾಡ್ತಾನೇ ಇರ್ಬೇಕಾದ್ರೆ ಒಂದು ಸತಿ ಆರತಿ ಅಮ್ಮ ನಾನು ನಮ್ಮ ತಾಯಿನ ಕರೆದ್ರು. ನೀನು ಫಸ್ಟ್ ಸಿನಿಮಾನ ಇದು ಅಂದರು. ಹಾಂ ಆಂಟಿ ಅಂದೆ ಅವರಿಗೆ. ಸಾರಿ, ಆಂಟಿ ಗೀಂಟಿ ಅಂತೆಲ್ಲ ಕರೀಬಾರ್ದು ಅಂದರು. ನಿನಗೇನಕ್ಕೆ ಬೇಕು ಸಿನಿಮಾ ಅಂತ ಕೇಳಿದ್ರು ನನಗೆ ಇಷ್ಟ ಪಾತ್ರ ಮಾಡೋಕ್ಕೆ, ಆ್ಯಕ್ಟ್ ಮಾಡೋಕ್ಕೆ ಇಷ್ಟ. ಇವರೇ ಬಂದು ಕೇಳಿದ್ರು. ಸಾಕು, ಈ ಸಿನಿಮಾ ಆದಮೇಲೆ ನಿಲ್ಲಿಸು. ಅವರೇನು ಸಿನಿಮಾ ಆ್ಯಕ್ಟ್ರಾಗಿ ಏನು ಸಾಧನೆ ಮಾಡ್ತೀವಿ? ಒಂದು ಸಿನಿಮಾ ಆ್ಯಕ್ಟ್ರ್ ಆಗ್ತೀಯಾ, ಒಂದು ಇದಾಗ್ತೀಯಾ, ಒಂದು 4-5 ಜನ ಕರೀತಾರೆ ನಿನ್ನ, ಒಂದು ಸನ್ಮಾನ ಮಾಡ್ತಾರೆ, ಅದು ಮಾಡ್ತಾರೆ. ಅದು ಜೀವನ ಬೇರೆ, ಅದು ಸಿನಿಮಾ ಅಲ್ಲ. ಏನಿಲ್ಲ, ಇವಾಗ ಧೂಳಲ್ಲಿ ಕಂಡುಬಿದ್ದಿತ್ತು. ಅಲ್ಲಲ್ಲ, ಕಣ್ಣಲ್ಲಿ ಧೂಳು ಬಿದ್ದಿತ್ತು. ಇವತ್ತಿಗೂ ದರ್ಶನ್ ವೇಣುನ ಭಾವ ಅಂತಲೇ ಕರೆಯೋದು, ನನ್ನನ್ನು ಅಕ್ಕ ಅಂತಲೇ ಕರೆಯೋದು. ಆ ಜನಪ್ರಿಯತೆಯನ್ನು, ಆ ಜನರ ಹುಚ್ಚು ಪ್ರೀತಿಯನ್ನು ಭಗವಂತ ಅವನು ಕೊಟ್ಟಿದ್ದಾನೆ ಅಂದರೆ ಎಲ್ಲೋ ದೇವರ ಆಶೀರ್ವಾದ ಇದೆ. ಅಂಥ ವ್ಯಕ್ತಿಗಳು ಎಲ್ಲಿಯೂ ಎಡವಬಾರದು ಅನ್ನೋ ಆಸೆಯೂ ನನಗಿದೆ. ದಿಢೀರಂತ ನಮ್ಗೆ ಸಕ್ಸಸ್ ಆಗಬೇಕು, ದಿಢೀರಂತ ನಾನು ಶ್ರೀಮಂತಲಾಗಬೇಕು, ದಿಢೀರಂತ ನಾನೇನೋ ಇದಾಗಬೇಕು. ಆ ದಿಢೀರ್ ಅನ್ನೋದು ದಿಢೀರಂತಲೇ ನಾವು ಹಳ್ಳಿಗೆ ಬೀಳ್ತೀವಿ. ಜನರಿಗೆ ಹತ್ತಿರ ಆಗಬೇಕು ಅಂತಂದರೆ ಅದು ಸುಲಭದ ಮಾತಲ್ಲ. ತುಂಬ ಪರಿಶ್ರಮ ಇರುತ್ತೆ, ಅದರಿಂದ ತುಂಬ ಹೋರಾಟಗಳಿರ್ತವೆ, ಅದರಲ್ಲಿ ತುಂಬ ಅವಮಾನಗಳಿರ್ತವೆ, ತುಂಬ ಸನ್ಮಾನಗಳು ಇರ್ತವೆ. ಸನ್ಮಾನಕ್ಕಿಂತ ಅವಮಾನಗಳು ಜಾಸ್ತಿ ಇರ್ತವೆ. ನನಗೆ ಇವಾಗಲೂ ಹೇಳ್ತೀನಿ, ಒಂದು ನಿಜವಾದ ಆದರ್ಶದ ಈಗಿನ ಕಲಿಯುಗದ ಆದರ್ಶದ ದಂಪತಿಗಳು ಅಂದರೆ ಶಿವಣ್ಣ ಮತ್ತು ಗೀತಾ. ಗಾಳಿ ಸುದ್ದಿ ಥರ ಬರೋದು ನಮಗೆ. ಶಿವಣ್ಣಂಗೆ ಹುಷಾರಿಲ್ಲಂತೆ, ಶಿವಣ್ಣಂಗೆ ಏನೋ ಒಂದು ಕಾಯಿಲೆ ಅಂತೆ. ಏನು ಹುಷಾರಿಲ್ಲ, ಚೆನ್ನಾಗೇ ಇದನ್ನಲ್ಲ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾನಲ್ಲ, ಅಲ್ಲ ತಮಿಳ್ ಸಿನಿಮಾನೂ ಚೆನ್ನಾಗಿ ಮಾಡ್ತೀರಲ್ಲ, ಎಲೆಕ್ಷನ್ನು ಚೆನ್ನಾಗಿ ಬಂದಿದ್ನಲ್ಲ, ನಾನು ಅವಲೆಲ್ಲ ಚೆನ್ನಾಗಿದ್ದಾರಲ್ಲ, ಏನು ಹುಷಾರಿಲ್ಲ ಅಂತ ಏನಕ್ಕೆ ಈ ಥರ ಜನ ಮಾತಾಡ್ತಾರೆ ಅಂತ ಬೈಕೊಂಡಿದ್ದು ಉಂಟು. ದಿವಸ ಒಂದು ಶೂಟಿಂಗ್ ಮಾಡ್ತಿರ್ತೀವಿ, ಬೆಳಗ್ಗೆ ನಾವೆಲ್ಲ ಹೋಗ್ತೀವಿ, ಶಂಕರ್ನಾಗ್ ಸರ್ ಬಂದಿರಲ್ಲ. ಕಾರ್ ಪ್ರಾಬ್ಲಮ್ ಆಗಿದೆ, ಸುಮ್ಮನೆ ನೋಡ್ತಾ ಇದ್ದೀವಿ, ಇನ್ನೂ ಬಂದಿಲ್ವ ಅಂದರೆ ಒಂದು ಆಟೋದಲ್ಲಿ ಬಂದು ಶಂಕರ್ನಾಗ್ ಇಳಿತಾರೆ. ಅವಾಗ ಅವ್ರು ಸೂಪರ್ ಸ್ಟಾರ್. ಬೇರೆ ಯಾರೇ ಆಗಿದ್ರು ಕೂಡ ಆಟೋದಲ್ಲಿ ಶೂಟಿಂಗಿಗೆ ದೊಡ್ಡ ಸ್ಟಾರ್ ಬಂದಿದ್ದು ನಾನು ನೋಡೇ ಇಲ್ಲ ಶಂಕರ್ನಾಗ್ ಅವ್ರನ್ನ ಬಿಟ್ಟು. ನನಗೆ ಯಾರಾದರೂ ನಿರ್ದೇಶಕರು ಹೊಡೆದಿದ್ರೆ ಅದು ಒಬ್ಬರೇ ಒಬ್ಬರು ಕೆ ಬಾಲಚಂದರ್. ನೋಡ್ತೇನೆ ಇಲ್ಲಿ ಬಾಲಚಂದರ್ ಅವ್ರು ಕೂತಿದ್ದಾರೆ, ರಜನಿಕಾಂತ್ ಅವ್ರು ಎದುರುಗಡೆ ಬಂದಿದ್ದೆ, ಹಿಂದೆಯಿಂದ ಹಿಂಗೆ ನಿಂತಿದ್ದಾರೆ, ಯಾರೋ ಒಂದು ಸ್ಟೂಡೆಂಟ್ ನಿಂತಂಗೆ. ಈ ಡೈರೆಕ್ಟರ್ ಅವ್ರನ್ನ ನೋಡೇ ಇಲ್ಲ ಅಂತಾರೆ. ಅವರು ಕಾಲು ನಮಸ್ಕಾರ ಮಾಡ್ತಾರೆ, ಹಿಂಗೆ ಇರ್ತಾರೆ. ಕೂತ್ಕೊಂಡ್ರು ಕೂತ್ಕೊಳ್ಳಿಲ್ಲ ಗಣಪತಿ ಸರ್ ಅವರು. ಚೇರ್ ಹಾಕಿದ್ರು ಕೂತ್ಕೊಳ್ಳಿಲ್ಲ. ತುಂಬ ಜನ ಅವಾಗ ರಾಜ್ಕುಮಾರ್, ವಿಷ್ಣುವರ್ಧನ್ ಅಂತ ಏನೇನು, ಬಟ್ ಇವರಿಬ್ಬರಲ್ಲಿ ತುಂಬ ಚೆನ್ನಾಗಿತ್ತು. ನಮ್ಗೆ ಅನ್ನಿಸ್ತಾ ಇತ್ತು, ಯಾಕೆ ಚೆನ್ನಾಗಿಲ್ಲ ವಿಷ್ಣುವರ್ಧನ್ ಫ್ಯಾನ್ಸ್, ರಾಜ್ಕುಮಾರ್ ಏನೋ ಬೇರೆ ಬೇರೆ ನೋಡಿ. ಇವರಿಬ್ಬರು ಎಷ್ಟು ವಿಷ್ಣು ಸರ್ಗೆ ರಾಜ್ಕುಮಾರ್ ಅವ್ರ ಮೇಲಿದ್ದ ಭಕ್ತಿ, ವಿಷ್ಣು ಸರ್ಗೆ ರಾಜ್ಕುಮಾರ್ ಅವ್ರ ಮೇಲಿದ್ದ ಗೌರವ ಇದೆಯಲ್ಲ, ಅಯ್ಯೋ ಇಟ್ ವಾಸ್ ಸಮಥಿಂಗ್. ನಾವು ವರ್ಣಿಸೋಕ್ಕಾಗಲ್ಲ, ವಿ ಕಾಂಟ್ ಎಕ್ಸ್ಪ್ಲೈನ್. ಲಾಸ್ಟಲ್ಲಿ ಅವರು ಒಂಥರ ಬಾಬಾ ಥರ ಡ್ರೆಸ್ ಹಾಕೋರು, ಬಟ್ಟೆ ಕಟ್ಟೋರು, ಅವರ ಕೂದಲಿಗೆ ಎಲ್ಲ ತಲೆಗೆ ಅದು ಒಂಥರ ಅನ್ಸೋದು. ದೈವಿಕವಾದ ಕಳೆ ಇತ್ತು ಅವರಿಗೆ. ಇವಾಗ ಸಮಥಿಂಗ್ ಲೈಕ್ ಗಾಡ್ ಅಂತ ಅವ್ರು ಹೇಳ್ತಾಯಿದ್ರು. ಇನ್ನೊಂದು 3 ದಿನ ಕಳೆದ್ರೆ ನಾನು ಇನ್ನೊಂದಷ್ಟು ವರ್ಷ ಬದುಕ್ತೀನಿ ನಾನು ಅಂತ. ಆ 3 ದಿನ ಕಳೀಲಿಲ್ಲ ಅವರು. ಇವತ್ತು ನಾನೇನಾದರೂ ಒಂದು ಸಮಾಜದಲ್ಲಿ ಒಂದು ಗಟ್ಟಿಯಾಗಿ ನಿಲ್ಲೋದಕ್ಕೆ, ಅಥವಾ ನನ್ನ ಸಮಾಜದಲ್ಲಿ ಒಂದು ರೀತಿ ಬೇರೆ ರೀತಿಯಲ್ಲೇ ನನ್ನನ್ನು ನಾನು ಪ್ರೊಜೆಕ್ಟ್ ಮಾಡ್ಕೊಳ್ಳೋದಕ್ಕೆ, ನನಗೆ ಒಂದು ಹಿಂದೆ ಶಕ್ತಿಯಾಗಿ ನಿಂತು ಕಾಪಾಡ್ಕೊಳ್ತಾನೆ ನಾನು ಹಿಂದೆ ದೊಡ್ಡ ಶಕ್ತಿಯಾಗಿ ದೇವ್ರ ಥರ ನಿಂತಿದ್ದು ಎಗೇನ್ ನನ್ನ ಯಜಮಾನ. ಆ ಹೋಪನ್ನೇ ಕಳ್ಕೊಂಡಿದ್ದೆ ನಾನು. ನನಗೆ ನನ್ನ ಜೀವನ ನನ್ನ ಮಗು ಆಗುತ್ತದೆ ಅನ್ನೋ ಹೋಪ್ ನಾನು ಅಷ್ಟೇ ಅಲ್ಲ, ನಮ್ಮ ಮನೆಯವರು ಹಾಗೆ ಕಳ್ಕೊಂಡಿದ್ರು. ಸೊ ಕೃಷ್ಣ ನನ್ನ ಪಾಲಿಗೆ ಬಂದ ಭಾಗ್ಯ ಅವನು.
ಒಂದು ನನ್ನ ಭಗವಂತ ಏನು ಅದಕ್ಕೋಸ್ಕರನೇ ನಾನು ಕೃಷ್ಣನ ತುಂಬ ನಂಬೋದ್ರಿಂದ ನನಗೆ ಅವನು ಶ್ರೀಕೃಷ್ಣ ಅಂತಲೇ ಹೆಸರಿಟ್ಟು. ಆ ಕಲಾವಿದೆಯಾಗಿ ನೀವು ಎಸ್ಟಾಬ್ಲಿಷ್ ಆಗ್ತಾ ಇದ್ದಾಗಲೂ ಕೂಡ ರೂಪನೂ ಇತ್ತು, ಪ್ರತಿಭೆ ಇತ್ತು, ವಯಸ್ಸು ಸಣ್ಣದು ಎಲ್ಲವೂ ಇತ್ತು. ಆದರೆ ಯಾಕೆ ಆ ಲೆವೆಲ್ಲಿನ ಒಂದು ಹೀರೋಯಿನ್ ಆಗಿ ನೀವು ಗುರುತಿಸ್ಕೊಳ್ಳಿಲ್ಲ?